ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ ರೀ. ಲಾಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ನೀರು ಬಂದಾವ ಅಂತ ಹೇಳ್ರಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಭಾಳ ದಿನ ಈಗ ಬ್ಯಾಸ್ಗಿಗೆ ನೀರು ಜಾಸ್ತಿ ಬೇಕಾಗ್ತಾವೆ ನೋಡ್ರಿ. ಹಾಗಾಗಿ ಎಲ್ಲ ಇಡೀ ಏರಿಯಾದನ್ ಮಂದಿ ಎಲ್ಲ ಮೋಟ್ರ್ ಚಾಲು ಮಾಡಿದ್ರಿ. ಸೊ ಹಾಗಾಗಿ ನೀರು ಸಣ್ಣ ಬರತ್ತಿದ್ವು. ಆಮೇಲೆ ಎಲ್ಲರದು ತುಂಬಿದಾದ್ಮ್ಯಾಗ ಮತ್ತು ಆಮೇಲೆ ನೀರು ಜೋರು ಬಂದಿವಿ ರೀ ಫ್ರೆಂಡ್ಸ. ನಾವು ಕೂಡ ಆಗಲೇ ತುಂಬ್ಕೊಂಡಿದ್ವಿ, ಬಟ್ ಸ್ವಲ್ಪ ಭಾಳ ಎಕರ್ಲಾಡ್ಕೊಂಡು ನೀರು ತುಂಬ್ಕೊಂಡ್ವಿ. ಸೊ ಇವಾಗ ನೋಡ್ರಿ ಮತ್ತೆ ನೀರು ಇಷ್ಟು ಸ್ವಚ್ಛ ಬಂದವು ಮತ್ತು ಅಷ್ಟು ದಮ್ಮನು ಕೂಡ ಬಂದವ್ರಿ, ಜೋರು ಬಂದವು ನೀರು. ಮತ್ತು ಟಾಕಿ ಕಾಲ ಇತ್ತು, ಟಾಕಿಗೆ ಎರಡು ಕಡೆಯೂ ನೀರ ಟಾಕಿಗೆ ಸದ್ಯಕ್ಕೆ ಹೊರಟಿದ್ದಾವ್ರಿ. ಸೊ ಹಾಗೆ ನೋಡ್ರಿ ಈಗ ಕೂಡ್ಗಿ ಹಪ್ಳಕ್ಕೆ ಮತ್ತು ಅಕ್ಕಿ ನೆನೆ ಇಟ್ಟೀನಿ. ಸೊ ನೀರು ಇರಲಿಲ್ಲ ನೋಡ್ರಿ ಈ ಸಲ, ಈಗ ಭಾಳ ತುಂಬ್ಕೊಂಡಿದ್ದಿರಲಿಲ್ಲ. ಮನೆ ಸರಿಗೆ ನೀರು ಸಿಕ್ಕಿಲ್ಲ ಹಂಗಂತೇಳಿ ನಾನು ಮತ್ತು ನೆನೆ ಇಟ್ಟಿರಲಿಲ್ಲ. ಸೊ ಒಂದು 2-3 ದಿವಸದ ಮ್ಯಾಗ ಮತ್ತು ಇನ್ನೊಂದು ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು ಅದಾವ್ರಿ. ಬಟ್ ನಮ್ಗೆ ಒಬ್ಬರು ಬಾಂಬೆಲಿಂದ ಒಬ್ಬರು ಸಿಸ್ಟರ್ ಅವರೆಲ್ಲ ವಿಡಿಯೋದೆಲ್ಲ ನೋಡಿ ಇದು ಸೊ ಫೋನ್ ಹಚ್ಚಿ ಎಲ್ಲ ಮಾತಾಡ್ತಾರೆ, ಭಾಳ ಖುಷಿ ಅಂತ ಅನ್ನಿಸ್ತೈತಿ. ಸೊ ನನಗೂ ಅವರೊಬ್ಬರು ತಂಗಿ ಥರನೇ. ಸೊ ನನಗೆ ಈ ಥರ ಎಲ್ಲ ಇಷ್ಟ ಆಗ್ತಾವಕ್ಕ, ಲೈಕ್ ಆಗ್ತಾವಕ್ಕ ಅಂತಂದರು. ಹಾಗಾಗಿ ಅವರಿಗೋಸ್ಕರ ಒಂಚೂರು ಮಾಡಿಕೊಟ್ರಾಯ್ತು ಅಂತೇಳಿ. ಸೊ ಹಾಗಾಗಿ ಮತ್ತು ಸ್ವಲ್ಪ ಎಕ್ಸ್ಟ್ರಾ ನೆನೆ ಇಟ್ಟೀನಿ ರೀ ಫ್ರೆಂಡ್ಸ. ಇನ್ನೊಂದೇನಪ್ಪ ಅಂದ್ರೆ ಈಗೆಲ್ಲ ಒಗ್ಗರಣೆಗೆಲ್ಲ ಆಗಲೇ ಒಗ್ದಿದ್ದೀನಿ ರೀ ನಾನು, ಒಣಕಿರಲಿಲ್ಲ. ಸೊ ಇವಾಗ ಒಣಕಿ ನೋಡ್ರಿ. ಇವಾಗ ಸ್ವಲ್ಪ ಸಂಜೆ ಮಾಡಿ ಲೈಟಾಗಿ ಬಿಸಿಲೈತಿ, ಬಟ್ ನೀರ್ಗಿರೆಲ್ಲ ತುಂಬಿನೆಲ್ಲ ಒಂಥರ ಫ್ರೆಶ್ ವಾತಾವರಣ, ಖುಷಿ ಅಂತ ಅನ್ಸಕತ್ತೈತಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಾವು ಒಂದು ಬೊಗಣಿನ ಕೂಡ ತುಂಬಿ ಇಟ್ಕೊಂಡೀನಿ. ಮತ್ತು ಅಲ್ಲಿ ನೋಡ್ರಿ ಅರ್ವಿ ನೀರು ಜಳ ಅಂದಂಗೆ ಹಾಕತ್ತಿದ್ರಿ, ತಣ್ಣಾಗಲ್ಲ ಈಗ ಅಷ್ಟು ಬಿಸಿಲೈತಲ್ಲ ಹಂಗಂತೇಳಿ. ಮತ್ತು ಸ್ವಲ್ಪ ಹಳೆ ನೈಟಿ ಐತ್ರಿ, ಅದನ್ನ ಸ್ವಚ್ಛಗೆ ಒಗದೀನಿ. ಒಗದು ಮತ್ತು ಹಿಂಡಿ ಸೊ ಸುತ್ತಿ ನೋಡ್ರಿ, ಅದು ನೋಡ್ತಿರ್ಬೋದು ನೀವು. ಬಟ್ ಕಾಟನ್ ಅಲ್ಲ, ಇದ್ರೊಳಗೆ ಬರ್ತೈತಿ. ಸ್ವಲ್ಪ ಪದೇ ನೀರು ಸುತ್ತಕ್ಕೆ ಹಾಕ್ತೀವಲ್ಲ, ಹಂಗಾಗಿ ಸ್ವಲ್ಪ ತಂಪು ಇರ್ತೈತಿ ಅಂತೇಳಿ ಕೇಸಿ ಇದು ಮಾಡೀನಿ ರೀ. ಮಾಮೂಲಿ ಅಲ್ಲೆಲ್ಲ ನೀರ ಎಲ್ಲ ಕೂಡ ತುಂಬಿಟ್ಟು ಅದ್ರ ಮ್ಯಾಗ ಮುಚ್ಚೀನಿ. ಸೊ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ಸೊ ಬಟ್ಟೆನ ಚೇಂಜ್ ಮಾಡಿದೆ ನೋಡ್ರಿ ಫ್ರೆಂಡ್ಸ ನಾನು. ಇನ್ನೀಗ ಪಿಲ್ಲುನು ಕೂಡ ಜಾಕ ಮಾಡಿದ್ದಾನ, ಅಂದ್ರೆ ನೀರೆಲ್ಲ ತೊಯ್ಸ್ಕೊಂಡ್ಬಿಟ್ಟಿದ್ನವ. ಸೊ ನಿಮಗೆಲ್ಲ ಕಾಣಿಸ್ತಿರ್ಬೋದು ಅರ್ಬಿಗಳು, ಪಿಲ್ಲಿನ ಅರ್ಬಿಗಳು. ಸೊ ಬರ್ರಿ ಇವತ್ತು ನಾನು ನಮ್ಮ ಮದುವೆಯ ಆಲ್ಬಮ್ ಫೋಟೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಸೊ ನಿಮಗೂ ಕೂಡ ನೋಡುವಂಥ ಕ್ಯೂರಿಯಾಸಿಟಿ ಭಾಳ ಇರ್ಬೋದಂತ ಅನ್ಕೋತೀನಿ, ನಾವು ನಮ್ಮ ಮದುವೆಗೆ ಯಾವ ಥರ ರೆಡಿಯಾಗಿದ್ವಿ ಏನಂತೇಳಿ. ಸೊ ತಡ ಮಾಡೋದು ಬೇಡ, ಫಟ್ ಅಂತ ಇವಾಗ ಮದುವೆ ಆಲ್ಬಮನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬರ್ರಿ. ಈ ಆಲ್ಬಮನ್ನು ತರಿಸ್ಕೊಳೋದಕ್ಕೆ ಎಷ್ಟು ಎಕರ್ಲಾಡಿನ ಅನ್ನೋದು ನನಗೆ ಗೊತ್ತೈತ್ರಿ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೂ ಹೇಳಕತ್ತೀನಿ. ಮದುವೆಯಾಗಿ 2 ವರ್ಷ ಆದ್ರೂ ಇದು ಆಲ್ಬಮ್ ತಂದಿರ್ಲಿಲ್ಲ ರೀ. 2 ವರ್ಷ ಹೋಗಿ 3ನೇ ವರ್ಷಕ್ಕೆ ಸ್ನೇಹ ಹುಟ್ಟಿದ್ರಿ ಅಷ್ಟೊತ್ತಿಗೆ, ಅವಾಗ ಇದನ್ನು ತೊಗೊಂಬಂದಾರ. ಎಲ್ಲರಿಗೂ ಮದುವೆ ಅಂತಂದ್ರೆ ಅದೊಂದು ಎಲ್ಲರದು ಒಂದು ಲೈಫಲ್ಲಿ ಕನಸು ಅನ್ನೋದು ಇರ್ತೈತಿ ಸ್ನೇಹಿತರೆ. ಆ ಮದುವೆ ಒಳಗೆ ನಾವು ಹೆಂಗೆ ಕಾಣಕತ್ತಿದ್ವಿ, ಸೊ ನಾವಾಗಲಿ ಯಜಮಾನ್ರಾಗಲಿ ಎಲ್ಲ ಜನರಾಗಲಿ ನಮ್ಮನ್ನು ನಾವು ನೋಡ್ಕೊಳೋದಕ್ಕೆ, ನಾವು ಯಾವ ಥರ ಅದೀವಿ ಏನಂತೇಳಿ ನೋಡ್ಕೊಳೋದಕ್ಕೆ ಇರುವಂಥ ಒಂದು ಆಪ್ಷನ್ ಅಂದ್ರೆ ಅದು ಫೋಟೋ ಆಲ್ಬಂಬು. ಇಲ್ಲ ನಾವು ವಿಡಿಯೋ ಶೂಟಿಂಗ್ ಮಾಡಿ ಇಟ್ಕೊಂಡಿರ್ತಾರೆ ನೋಡ್ರಿ, ಅಂದ್ರೆ ಸಿಡಿ, ಅವಾಗೆಲ್ಲ ಮದ್ವೆ ಸಿಡಿ ಅಂತ ಕರಿತಿದ್ರ. ನಮ್ದೇನು ಮದ್ವೆ ಸಿಡಿ ಗಿಡಿ ಏನು ಮಾಡ್ಸಕ್ಕೆ ಹೋಗಿಲ್ರಿ. ಇರೋದ್ರೊಳಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಲೈಫ್ ಸ್ಟೈಲ್ ಹೆಂಗೈತಿ ಹಂಗೆ ಮಾಡಿದಾರ. ಬಟ್ ಮದುವೆ ಹೆಂಗೆ ಆಗಲ್ಲಕ್ರಿ, ಸಿಂಪಲ್ ಆಗಿರ್ಬೋದು, ಗ್ರ್ಯಾಂಡಾಗಿ ಆಗಿರ್ಬೋದು. ಆದ್ರೆ ಮದುವೆ ಆದ್ಮ್ಯಾಗ ಲೈಫ್ ಇರ್ತೈತಿ ನೋಡ್ರಿ, ಖುಷಿಯಿಂದ ಅರ್ಥ ಮಾಡ್ಕೊಂಡು ನಡೆದ್ರ ಆ ಜೀವನನೇ ಶ್ರೀಮಂತಿಕೆಯಿಂದ ಕೂಡಿರ್ತೈತಿ. ಆದ್ರೆ ಎಲ್ಲರಿಗೂ ಎಲ್ಲ ರೀತಿಯಿಂದ ಅರ್ಥ ಮಾಡ್ಕೊಳ್ಳೋಂಥ ಗಂಡರು ಸಿಗಂಗಿಲ್ಲ. ಬಟ್ ಎಲ್ಲರಿಗೂ ಖುಷಿ ಇರ್ತೈತಿ, ಗಂಡಗಾಗಿರ್ಬೋದ ಹೆಂಡತಿಗಾಗಿರ್ಬೋದ. ನಮ್ಮ ಮದ್ವೆ ಫೋಟೋ ಹೆಂಗಿರ್ತಾವ, ನಾವು ಹೆಂಗೆ ಕಾಣಕತ್ತೀವ ಅನ್ನೋದು ಖುಷಿ ಇರ್ತೈತಿ. ಒಬ್ಬೊಬ್ರು ಬೇರೆ ಕಾರಣದಿಂದಾಗಿ ತರದೇ ಇರ್ಬೋದು, ಬ್ಯುಸಿ ವರ್ಕ್ ಆಗಲಿ ಏನೋ 108 ಇರ್ಬೋದು. ಆದ್ರೆ ಯಜಮಾನ್ರ ನಾ ಎಷ್ಟು ಸರಿ ಕೇಳಿದ್ರು ಕೂಡ ಅವ್ರಿಗೆ ತರುವಂತ ಒಂದು ಇಂಟ್ರೆಸ್ಟೇ ಇರ್ಲಿಲ್ಲ. ಯಜಮಾನ್ರಿಗೆ ಕೇಳಕೋದ್ರ ಮನೆಯವ್ರಿಗೆ ಕೇಳೋಣರು ನಿಮ್ಮ ಮದ್ವೆ ಆಲ್ಬಮ್, ಮನೆಯವ್ರಿಗೆ ಕೇಳಕೋದ್ರ ನಿನ್ ಗಂಡು ಕೇಳೋಣರು. ನನ್ಗೆಷ್ಟು ತಾಪ ಆಕೈತ್ರಿ. ಪ್ರತಿಯೊಂದು ವಿಷಯದೊಳಗೂ ಬೇಕಂದಿದ್ದು ಈಗ ಇದೆಲ್ಲ ಮದ್ವೆ ಮತ್ತು ಫೋಟೋ ನನಗೊಮ್ಮೆ ಮನಸ್ಸಿತ್ತು, ಸುಮ್ಮ ಮಂದಿ ಕಾಟಾಚಾರಕ್ಕೆ ಫೋಟೋದವ್ರನ್ನ ಕರ್ಸ್ಯಾರೇನಪ್ಪ ಇವರು ಹಿಂಗೆಲ್ಲ ಅನಿಸ್ತಿತ್ತು ನನಗೆ. ಪ್ರತಿಯೊಂದು ವಿಷಯದೊಳಗೂ ಅದು ಸುಲಭ ನನಗೆ ಸಿಕ್ಕೇ ಇಲ್ಲ ನೋಡ್ರಿ. ಇದು ನಮ್ಮ ಯಜಮಾನ್ರ ಜವಾಬ್ದಾರಿ ಹೇಗಿತ್ತಿದ್ದು ತರ್ಬೇಕನ್ನೋದು. ಬೇರೆದವ್ರ ಬಗ್ಗೆ ನಾ ಹೇಳ್ಕೊಳಕ್ ಹೋಗಲ್ಲ, ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡಿರ್ತಾರ. ಯಾವ್ಯಾವ ಟೈಮ್ನಾಗ ಏನೇನು ಆಗ್ಬೇಕು, ಏನೇನು ತಗೋಬೇಕು, ಏನೇನು ಮಾಡಬೇಕು ಎಲ್ಲನೂ ಕೂಡ ಅವರು ಶಾಣ್ಯರ್ ಇರ್ತಾರ, ಅವ್ರು ಮಾಡ್ಕೊಂಡಿರ್ತಾರ. ಆದ್ರೆ ನಮ್ಮ ಜೀವನದ ಕಾಳಜಿ, ನಮ್ಮ ಜೀವನದ ಮ್ಯಾಗಿನ ಪ್ರೀತಿ ನಮಗ ಹೆಚ್ಚಿಗಿರ್ಬೇಕಾಗ್ತದ. ಕೆಲವು ಸಲ ಒಬ್ಬೊಬ್ರಿಗೆ ತಿಳಿಯಂಗಿಲ್ಲ, ಆದ್ರೂ ಕೂಡ ತಿಳುವಳಿಕೆ ಹೇಳೋರು ಕೂಡ ಬೇಕಾಗ್ತದ. ಯಾವ ವಿಷಯದೊಳಗೂ ಯಜಮಾನ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆನೆ, ಆದ್ರೂ ಏನೋ ಒಂಥರ
ನೆಗ್ಲೆಕ್ಟ್ ಜಾಸ್ತಿ ಆಗ್ಬಿಡ್ತು ನಮ್ಮ ಜೀವನದೊಳಗ. ಎಲ್ಲಾ ವಿಷಯದೊಳಗೂ ಅಷ್ಟೇ. ನಮ್ಮ ಸ್ನೇಹನ ಫಸ್ಟ್ ಪ್ರೆಗ್ನೆನ್ಸಿ ಅಂತ್ರು ಆ ಜೀವನದೊಳಗ ಅದನ್ನ ನೆನಸನು ಬಾರ್ದು, ಮರೀಲು ಕೂಡ ಬಾರ್ದು. ಆ ತರ ಅನುಭವಗಳು ಆಗಿದ್ದಾವ. ಇರಲ್ಲಕ್ಕ ನಮ್ಗೆ ಯಾರು ಎಷ್ಟು ತ್ರಾಸು ಕಾಟ ಕೊಡ್ತಾರ ಅಂದ್ರೂ ನಾವು ಅವ್ರ ಮುಂದೆನೆ ಇವತ್ತ ಒಂದ್ ಒಳ್ಳೆ ಜೀವನವನ್ನ ಬಾಳಾಕತ್ತೀವಿ. ಏನೇ ಆದ್ರೂ ಕೂಡ ನಾನ್ ಗಟ್ಟಿ ಇದೀನ್ರಿ, ನಾನ್ ಧೈರ್ಯವಂತ ಇದೀನಿ. ಒಂದ್ ಹೆಜ್ಜಿನ ನಮ್ಮ ಯಜಮಾನ್ರಕ್ಕಿಂತ ನಾನೇ ಒಂದ್ ಸ್ಟೆಪ್ ಮುಂದೆ ಇಡ್ತೀನಿ ಸ್ವಲ್ಪ ಧೈರ್ಯದ ವಿಷಯದೊಳಗ. ಅವ್ರಿಗಿನ ಧೈರ್ಯ ಐತಿ ಇಲ್ಲ ಅಂತಲ್ಲ, ಬಟ್ ಜಾಣ್ಮೆಯಿಂದ ನಮ್ ಖುಷಿಗೋಸ್ಕರ ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಸ್ವಲ್ಪ ಅವರಿಗೆ ಇಂಟ್ರೆಸ್ಟ್ ಕಡಿಮೆನೆ ಅಂತ ಹೇಳ್ತೀನಿ. ಹಂಗಾಗಿ ನಮ್ಗ ಸಫರ್ ಬಾಳ್ ಮಾಡಿವ್ರಿ. ನಾನಾಗ್ಲಿ ಮಕ್ಕಳಲ್ಲಿ ಎಲ್ಲಾ ವಿಷಯದೊಳಗೂ ಕೂಡ ಬಾಳ ಎಕ್ಕರ್ಲಾಡಿವ್ರಿ, ಬಾಳ ಕಷ್ಟಪಡ್ತೀವಿ. ಸ್ವಲ್ಪ ಇವಾಗ ಲೈಫ್ ಒಂದ್ ಒಳ್ಳೆ ಹಂತಕ್ಕೆ ಬರಾಕತ್ತೈತಿ. ಅದಕ್ಕ ನಾ ಹೇಳ್ತೀನಿ ಯಾವಾಗ್ಲೂ ನಮ್ ಲೈಫ್ ಬಾಳ ಕಷ್ಟದಿಂದ ಬಂದೈತ್ರಿ ಅಂತೇಳಿ. ಅವಾಗೆಲ್ಲ ಅಂತಿದ್ರು ಕೆಲವು ಜನರು ಎಲ್ಲ ಒಂಥರ ನಗಚಟಿಕೆಯಿಂದ ಮಾತಾಡ್ತಾರ್ರಿ. ಇಲ್ಲ ನಮ್ದು ಕಷ್ಟ ಐತಿ, ನಾವು ಕಷ್ಟ ಅನ್ಭವಿಸ್ ಬಂದಿದೀವಿ ಅಂತಂದ್ರ ಏನ್ 100 ವರ್ಷ ಆಗ್ಯಾವನೋ ಅಂತ ಹಿಂಗೆಲ್ಲ ಒಬ್ಬೊಬ್ರು ಮಾತಾಡ್ತಾರ. 100 ವರ್ಷ ಆಗಿ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಂಡ್ರು ಕೆಲವರಿಗೆ ಕಷ್ಟ ಅನ್ನೋದೇ ಗೊತ್ತಿರಂಗಿಲ್ಲ. ಕೆಲವೊಬ್ರಿಗೆ ಇನ್ನ ಲೈಫ್ ಇನ್ನು ಜೀವನದ ಒಂದು ಏನಂತೀರಿ ಜೀವನ ಈಗ ಶುರುವಾಗೈತೆ ಅನ್ನೋ ಹಂತದೊಳಗನೆ ಜೀವನನೇ ಸಾಕಪ್ಪ ಅನ್ನೋ ತರ ಆಗ್ಬಿಟ್ಟಿರ್ತೈತ್ರಿ. ಪರವಾಗಿಲ್ಲ, ಕಷ್ಟ ಆದ್ಮ್ಯಾಗನೆ ಮೊದ್ಲಿಗೆ ಯಾರೇ ಏನಾಗಲಕ್ಕ ಮದುವೆ ಆದ್ಮ್ಯಾಗ ಒಂಚೂರು ಕಷ್ಟ ಇರ್ಬೇಕಂತ, ಆಮೇಲೆ ಸುಖ ಸಿಗುತ್ತ ಅಂತ ಹೇಳ್ತಾರ. ಸೊ ಕಷ್ಟಗಳೆಲ್ಲ ಆಗಿ ಹೋಗ್ಯಾವ. ಇನ್ಮ್ಯಾಗ ಬರುವಂತ ಎಲ್ಲಾನು ಕೂಡ ಒಳ್ಳೆ ರೀತಿಯಿಂದ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬರ್ರಿ ನನ್ನ ಮದ್ವೆ ಫೋಟೋನ ಅಂತೂ ಇಂತೂ ನಮ್ಮ ಸ್ನೇಹ ಹುಟ್ಟಿದ್ಮ್ಯಾಗ ಇದು ಬಂತು ನೋಡ್ರಿ. 2 ವರ್ಷ ಕಳೆದು 3ನೇ ವರ್ಷಕ್ಕೆ ಅದು ಅಳಾದು ಕರಾದು ಉಪವಾಸ ಇದ್ದಿದ್ದು ಮಾತು ಬಿಟ್ಟಿದ್ದು ಎಲ್ಲ ಆದ್ಮ್ಯಾಗ ನಿಕ್ಕಿ ಬಿಡ್ಲಾರ್ದಂಗೆ ಕಾಣಂಗಿಲ್ಲಿಕ್ಕೆ ಅಂತೇಳಿ ಅವಾಗ ಕಾಟ್ರಿಸಿ ತಗೊಂಬಂದಾರ ಇದನ್ನ. ಈಗ ಇದನ್ನ ತೋರಿಸ್ತೀನಂತ ಬರ್ರಿ. ನನ್ನ ಮದುವೆ ಫೋಟೋನು ನಾ ತೋರಿಸೋತ್ನ್ಯಾಗ ನಿಮ್ಗೆ ನಿಮ್ಮ ಮದುವೆ ಫೋಟೋನು ಕೂಡ ನೆನಪು ಬಂದಿರ್ಬೋದು. ಬಂತಂದ್ರೆ ಎಲ್ಲಾದರೂ ಇಟ್ಟಿರ್ತೀರಿ. ಸೊ ಅದನ್ನು ತೆಗೆದು ನೋಡ್ರಿ. ಒಂಥರ ಏನೋ ಒಂದು ಎಷ್ಟೆಷ್ಟು ಆಸೆ ಆಕಾಂಕ್ಷೆಗಳು ಕನಸುಗಳನ್ನ ಇಟ್ಕೊಂಡಿರ್ತೀವಿ ಮದುವೆ ಟೈಮ್ದೊಳಗೆ. ನಮ್ಮ ಜೀವನ ಮದುವೆ ಆದ್ಮೇಲೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತೇಳಿ. ಬಟ್ ಆ ಥರ ಎಲ್ಲರಿಗೂ ಸಿಗಲ್ಲ, ನಸೀಬ ಏನು ಮಾಡ್ಬೇಕ್ರಿ. ಪರವಾಗಿಲ್ಲ. ಬಂತು ನೋಡ್ರಿಪ್ಪ ಫ್ರೆಂಡ್ಸ. ಫಸ್ಟ್ ನೋಡ್ರಿ ಈ ಥರ ಇದು ನಮ್ಮ ಮದುವೆ ಸೀರೆ ನೋಡ್ರಿ. ಇದು ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ. ಸೊ ಯಜಮಾನಪ್ಪ ನೋಡ್ರಿ ಹೆಂಗಿದ್ರು ಅವಾಗ ಮದುವೆ ಟೈಮ್ದೊಳಗೆ. ನಮ್ಮದು ಫೈನಲ್ ಔಟ್ಪುಟ್ ನೋಡ್ರಿ ಫ್ರೆಂಡ್ಸ. ಇದು ಸ್ಟಾರ್ಟಿಂಗೇ ಹಾಕಿದಾರ. ನಾನು ಫುಲ್ ಸ್ಲಿಮ್ ಅದಿ ನೋಡ್ರಿ ಮದುವೆ ಟೈಮ್ದೊಳಗೆ. ಸ್ಟಾರ್ಟಿಂಗೇ ಫೋಟೋಸ್ ನೋಡ್ತಿರ್ಬೋದು ನೀವು. ನಾನು ಸಿಕ್ಕಾಪಟ್ಟೆ ತೆಳಗಾಗಿದ್ದೀನಿ ರೀ ಆವಾಗ ಫ್ರೆಂಡ್ಸ. ಯಾಕಂದ್ರೆ ನನಗೆ ಎದೆ ಹೊಡ್ದಂಗೆ ಆಗ್ಬಿಟ್ಟಿತ್ತು ಅವಾಗ. ಎಲ್ಲರೂ ನಮ್ಮ ಕನ್ನಡ ರಾಜ್ಯ ಆದ್ರೆ ಪರವಾಗಿಲ್ಲ, ಮಹಾರಾಷ್ಟ್ರ ನೋಡ್ರಿ. ಸೊ ಹಾಗಾಗಿ ಸೊಲ್ಲಾಪುರದ ಜನ ಹೆಂಗೋ ಏನೋ ಬೆರಿಕಂತಾರವ ಮಂದಿ, ಮಹಾರಾಷ್ಟ್ರ ಮಂದಿ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಜನ ಗೊತ್ತಿದ್ದವರು ಹೇಳ್ತಿದ್ರು, ಈ ಮಹಾರಾಷ್ಟ್ರ ಕೊಟ್ಟಿರಿ ಇಷ್ಟು ದೂರ, ಇಲ್ಲಿಂದ ಅಲ್ಲಿಗೆ ಹೆಂಗೆ ಕೊಟ್ರಿ ಯವ್ವ ನೀವು ನಾ ಬೆರಿಕೆ ಯವ್ವ ಅಲ್ಲಿ ಮಂದಿ ಅಂತ ಕೆಲವ್ರು ಅಂತಿದ್ರು. ಒಂಥರ ನನಗೂ ಸ್ವಲ್ಪ ಇನ್ನೂ ಕಲಿಬೇಕು, ಮುಂದೆ ಏನೋ ಒಂದು ಮಾಡ್ಬೇಕು ಅನ್ನೋದು ಕೂಡ ಆಸೆ ಇತ್ತು. ಅದೇನು ಮಾಡ್ತೀರಿ, ಮದುವೆ ಮಾಡಿಕೊಟ್ಬಿಟ್ರೆ. ಇದು ನೋಡ್ರಿ ಫ್ರೆಂಡ್ಸ, ಈ ಥರ ಔಟ್ಫುಟ್ ನೋಡ್ರಿ ನಮ್ಮದು. ಇದು 2 ತೊಲೆ ಇತ್ತು ರೀ ಇದು ಫ್ರೆಂಡ್ಸ. ಆಮೇಲೆ 4 ತೊಲೆ ಮಾಡಿಸ್ಕೊಂಡ್ವಿ ನಾವು. ನಮ್ಮವ್ವ ಅದೆಲ್ಲ ಬಂಗಾರ ಎಲ್ಲ ಹಾಕಿದ್ದು ಮಾಡಿದ್ದೆಲ್ಲ ಕೂಡಿ 4 ತೊಲೆ ಮಾಡಿಸ್ಕೊಂಡೆ ನಾನು. ಅದನ್ನು ಕೂಡ ಮಾರಿದ್ವಿ ಮನೆಗೋಸ್ಕರ, ಗಂಡನ ಮನೆಗೋಸ್ಕರ. ಏನೇನೋ ತ್ಯಾಗಗಳು ಮಾಡ್ಬೇಕಾಗ್ತದೆ ನೋಡ್ರಿ ಲೈಫ್ನೊಳಗೆ. ಹೆಂಗೆ ನಿಂತಿದ್ದಾರೆ ನೋಡ್ರಿ ರಾಜ್ಕುಮಾರ್ ನಮ್ಮ ಯಜಮಾನ್ರು. ಫುಲ್ ತೆಳಗಿದ್ದಿರಿ ಅವರು, ನಾನು ಕೂಡ ಫುಲ್ ತೆಳಗಿದ್ದೆ. ಬಟ್ ನಾ ಯಾವಾಗಲೂ ಗುಂಡ್ಗುಂಡ್ಕ ಅದೀನಿ ರೀ. ಬಟ್ ಮದ್ವೆ ವಿಷಯದೊಳಗೆ ಮದುವೆ ಟೈಮ್ದಾಗ ಅಷ್ಟೇ ನಾವು ಸ್ವಲ್ಪ ಸೊರಗಿದ್ದೀನಿ ಅಷ್ಟೇ ರೀ. ಫುಲ್ ಹೊಟ್ಟೆ ಬಿಟ್ಟು ಎಲ್ಲ ಫ್ಲ್ಯಾಟ್ ನೋಡ್ರಿ ಅವಾಗ ನಾನು. ಈ ಬ್ಲೌಸನ್ನು ನಾನೇ ಹೊಲ್ಕೊಂಡು ನೋಡ್ರಿ ಫ್ರೆಂಡ್ಸ, ನೀವು ನಂಬ್ತೀರಿ ಇಲ್ಲೋ. ನನ್ನ ಮದ್ವೆ ಎಲ್ಲ ಜಂಪರ್ಗಳೂ ನಾನೇ ಹೊಲ್ಕೊಂಡು ನೋಡ್ರಿ. ಈ ಥರ ಡಿಸೈನ್ ಇಟ್ಟು ಹೊಲ್ಕೊಂಡು ನಾನು. ಇದಾದ್ಮ್ಯಾಗ ಇವಾಗ ನೋಡ್ರಿ ಸ್ಟಾರ್ಟಿಂಗಿಂತ ಬಂತ. ಸೊ ಮದ್ವೆಗೆ ಅಂದ್ರೆ 5 ದಿನ ಅಡ್ವಾನ್ಸ್ ಕರ್ಕೊಂಬರ್ತಾರಂತ ಇವರು. ನಮ್ಗೆ 5 ದಿನ ಅಡ್ವಾನ್ಸ್ ಕರ್ಕೊಂಬರ್ಲಿಲ್ಲ ರೀ ಫ್ರೆಂಡ್ಸ. ಅಂದ್ರೆ ನಾಳೆಗೆ ಮದ್ವೆ ಇತ್ತಂದ್ರೆ ಇವತ್ತಂತ ಕರ್ಕೊಂಬಂದಾರ. ಸೊ ಬಂದ ತಕ್ಷಣವೇ ಇಲ್ಲಿ ಮನೆಗೆ ಹೋಗಿ ಮಾಡಿ ಒಳ್ಳೆ ಅರಿಶಿನ ಶಾಸ್ತ್ರ ನೋಡ್ರಿ. ನೈಟ್ ಅರಿಶಿನ ಶಾಸ್ತ್ರ ಇತ್ತು. ಆವಾಗ ಏನೈತ್ರಿ ಇಲ್ಲಿ ಗುಡಿಯಾಗ
ಬಂದ ನಮಸ್ಕಾರ ಮಾಡ್ತಾ ಇರುವಂಥದ್ದು ನೋಡ್ರಿ. ಇದು ನನಗೆ ಅವಾಗ ಈ ಥರ ಮುತ್ತಿನೂ ಭಾಳ ಸೇರ್ತಿದ್ವು ರೀ ಫ್ರೆಂಡ್ಸ್, ಭಾಳ ಇಷ್ಟ ಆಗ್ತಿದ್ವು. ಸೊ ಇಲ್ಲೆಲ್ಲ ಕೆಲವು ಜನರು ಇದ್ದಾರೆ ನೋಡ್ರಿ. ಇವರೆಲ್ಲ ನಮ್ಮ ಮನೆಯವರು ಸೋದರತ್ತಿಯರು ನೋಡ್ರಿ. ಇವರೆಲ್ಲ ನೋಡಿರಿ ನೀವು, ಅವ್ರ ಮನೆಗೆ ಹೋಗಿದ್ವಿ ನಾವು ಒಮ್ಮೆ. ಇವ್ರು ನಮ್ಮ ಅಕ್ಕ ರೀ. ಇವರೆಲ್ಲ ನಮ್ಮ ತವ್ರ ಮನೆ ಕಡೆ ಬಳಗ್ರಿ. ಇವ್ರು ನಮ್ಮ ಅತ್ತೆಯರು ಆಗಬೇಕು. ಇವರು ನಮ್ಮ ಅಕ್ಕ ರೀ ಫ್ರೆಂಡ್ಸ, ನಮ್ಮ ಗಂಗು ಅಕ್ಕ ನೋಡ್ರಿ. ಮನೆ ಬಿಜಾಪುರಕ್ಕೆ ಹೋಗಿದ್ವಿ. ಇವರು ನೆಗಡಿ ಮಕ್ಳು ಆಗ್ಬೇಕ್ರಿ. ನಮ್ಮ ರತ್ನ ನೋಡ್ರಿ ಹೆಂಗದಾಳ, ಇಲ್ಲಿ ಕೂತಾರ ನೋಡ್ರಿ. ಮೊನ್ನೆ ಮಾತಾಡ್ಸಕ್ಕೆ ಹೋಗಿದ್ವಲ್ಲ ನಮ್ಮ ದೊಡ್ಡಮ್ಮರ ಅಂತೇಳಿ, ಒಬ್ರು ತೀರ್ಕೊಂಡಿದ್ರು ನಮ್ಮ ದೊಡ್ಡಪ್ಪರ ಅಂತೇಳಿ ನೋಡ್ರಿ. ಇವರ ದೊಡ್ಡಮ್ಮರ ನಮಗೆ ಮದುವೆ ಮಾಡ್ಸ್ಯಾರ. ಇವ್ರೇನೈತೆ ನೋಡ್ರಿ ನಮ್ಮ ರತ್ನಾರ ಅತ್ತಿ. ಇಲ್ಲದ ರತ್ನದ ನೋಡ್ರಿ, ರತ್ನಾರ ಅತ್ತಿ ಹೆಣ್ಮಗಳು ರೀ. ಇವರ ನಮಗೆ ಮದುವೆ ಮಾಡ್ಸ್ಯಾರ. ನಮ್ಮ ಸುಂತಕ್ಕ ರೀ ಫ್ರೆಂಡ್ಸ. ಮತ್ತು ಇವರು ಈ ಕಡೆಲ್ದಾರ ಅದಾರ ರೀ ಎಲ್ಲರೂ. ಮತ್ತು ಇವ್ರೇನೈತಿ ನಮ್ಮ ನಾದ್ನಿ ಅದಾರ ನೋಡ್ರಿ, ನಮ್ಮ ದೊಡ್ಡ ನಾದ್ನಿಯವರ ನೆಗೆಣ್ಣಿ. ಮತ್ತು ಇವರು ನಮ್ಮ ದೊಡ್ಡ ನಾದ್ನಿಯವರ ನಾದ್ನಿ ಆಗ್ಬೇಕ್ರಿ. ಸೃಷ್ಟಿ ನೋಡ್ರಿ ಇವ ನಮ್ಮ ಅಕ್ಕನ ಮಗ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಸಂಜೆ ಮಾಡಿ ಪೂಜೆ ಕುಂದಿರ್ತಾರೆ ನೋಡ್ರಿ ಬೀಗರು. ಆವಾಗ ನಮ್ಮ ಕಡೆಯಿಂದ ನಮ್ಮ ತಂಗಿ ಗಂಡ್ರಿ ಶಿವಣ್ಣ, ಅವರು ಎಷ್ಟದಾರ ನೋಡ್ರಿ ಮದುವೆಯಾಗ. ಇನ್ನು ಸಣ್ಣವ್ರು ಅದಾರ. ಸಣ್ಣವ್ರನ್ನ ಮದುವೆ ಬಾಲ್ಯ ವಿವಾಹನೇ ಆಗೈತ್ರಿ ರತ್ನಂದು. ಸಣ್ಣವ್ರಿದ್ದಾಗ ಒಂದು ಆಗುತ್ತಂತಾರಲ್ಲ, ಆ ಟೈಮ್ದಾಗ ಮಾಡಿಸಿರುವಂಥದ್ದು ಮದ್ವೆ. ಇವರು ನಮ್ಮ ಯಜಮಾನ್ರ ಕಡೆ ಅಲ್ದವ್ರು ನೋಡ್ರಿ. ಇದೇ ಪೂಜೆ ಅದೆಲ್ಲನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ ನೋಡ್ರಿ ಬೀಗರು. ಒಬ್ರಿಗೊಬ್ರು ಬಾಯಾಗ ಸಕ್ಕರೆ ಹಾಕಿ ಸುಪಾರಿ ಏನೋ ಅಂತಾರೆ ನೋಡ್ರಿ, ಅದನ್ನೆಲ್ಲ ಇದು ಮಾಡಕತ್ತಿದ್ದಾರೆ. ಆಮೇಲೆ ನಮ್ಮ ಮದ್ವೆ ಟೈಮ್ದೊಳಗೆ ನಮ್ಮ ದೊಡ್ಡ ನಾದ್ನಿ ರೀ, ಅವ್ರ ಮಗಳದ್ದು ಉಡ್ದಟ್ಟಿ ಮಾಡಿದಿರಿ. ನಮ್ಮ ಯಜಮಾನ್ರು ಬಂಗಾರ ಅಂಗಡಿಯಾಗಿದ್ರಲ್ಲ, ಸೊ ಅವರೇ ತಂದು ಬಂಗಾರ ಹಾಕಿ ಉಳ್ದಟ್ಟಿ ಮಾಡಿದಿರಿ ಫ್ರೆಂಡ್ಸ. ಎಷ್ಟು ಕ್ಯೂಟ್ ಅದ ನೋಡ್ರಿ ಫ್ರೆಂಡ್ಸ. ಆಮೇಲೆ ಇದು ನಾವು ನೋಡ್ರಿ ಹೆಂಗಿದ್ವಿ ನೋಡ್ರಿ ಅವಾಗೆಲ್ಲ. ದೊಡ್ಡ ನಾದ್ನಿ ಮಗಳ್ರಿ ಶ್ರುತಿ ಅಂತೇಳಿ ನಮ್ಮ ಮದುವೆಗೆ ಉಡ್ದಟ್ಟಿ ಮಾಡಿದರು. ಸೊ ನಮ್ಮ ನಾದ್ನಿಯವರ ನಾದ್ನಿ ಆಗ್ಬೇಕ್ರಿ ಇವರು. ಸೊ ಈ ಶ್ರುತಿಯ ಸೋದರತ್ತಿ ನೋಡ್ರಿ. ಹಂಗೆ ಇಲ್ಲಿ ಉಡಿ ತುಂಬ ಸೀರೆ ಅಂತಾರೆ ನೋಡ್ರಿ, ಅದನ್ನೆಲ್ಲ ಕೊಡತ್ತಿದ್ರು. ಸೊ ನನ್ನ ಬಾಜುಗೆ ಸುಂತಕ್ಕ ಕುಂತಾಳ. ಸೃಷ್ಟಿ ನನ್ನ ಬಿಟ್ಟು ಒಟ್ಟ ಆಗಲ್ತಿದ್ದಿಲ್ಲ ರೀ. ನಾನು ಮದುವೆ ಆಗೋವರೆಗೂ ಸೃಷ್ಟಿನ ನಾನೇ ಬೆಳೆಸಿನಂತ ಹೇಳಕ್ಕೆ ಭಾಳ ಖುಷಿ ಅನಿಸುತ್ತೆ ನನಗಂತೂ. ಈಕಿ ನಮ್ಮ ಅತ್ತೆ ನೋಡ್ರಿ ಆಗಲೇ ತೋರಿಸೀನಿ. ನಮ್ಮ ಯಜಮಾನಪ್ಪ ಬಂಗಾರ ಹಾಕಕತ್ತಿದ್ದಾರೆ ನೋಡ್ರಿ ಅಕ್ಕನ ಮಗಳಿಗೆ. ಕಾಣಿಸ್ತಿರ್ಬೋದು ನಿಮ್ಗೆ. ಕಷ್ಟಜೀವಿ ಭಾಳ ಅದ ರೀ ಯಜಮಾನ್ರ. ಬಟ್ ನಮ್ಮದು ಅನ್ನೋದೊಂದು ಲೈಫ್ ಇರುತ್ತಲ್ಲ, ಅದಕ್ಕೂ ಸ್ವಲ್ಪ ಟೈಮ್ ಕೊಡ್ಬೇಕಲ್ರಿ. ಆ ಥರ ಸ್ವಲ್ಪ ಕಡಿಮೆ ಅದಾರ ನೋಡ್ರಿ. ಶ್ರುತಿಯವರ ಅಜ್ಜಿ ನೋಡ್ರಿ, ನಮ್ಮ ನಾದ್ನಿಯವರ ಅತ್ತಿ. ಇವರು ನಮ್ಮ ನಾದ್ನಿಯವರ ನೆಗೆಣ್ಣ ಆಗ್ಬೇಕು ನೋಡ್ರಿ. ನಮ್ಮ ಯಜಮಾನಪ್ಪ ನೋಡ್ರಿ ಎಕಡೆ ಲಕ್ಷ ಐತೆ ಏರಿಗೊತ್ತವ್ರದ್ದು. ಇವರು ಸೀರೆಗಳು ಅದೇನೋ ಕೊಡಕತ್ತಿದ್ದಂಗೆ ಅದ ರೀ ಫ್ರೆಂಡ್ಸ. ಅಲ್ಲಿ ಮೇಲ್ಮುಸುಗ್ ಸೀರೆ ಅಂತಂತಾರಲ್ಲ, ಅದನ್ನೆಲ್ಲನೂ ಕೂಡ ಕೊಡಕತ್ತಿದ್ದಾರೆ. ಇವರು ನಮ್ಮ ದೊಡ್ಡ ನಾದಿ ನೋಡ್ರಿ ಖಾಸ, ನಮ್ಮ ಮನೆಯವರ ಅಕ್ಕ, ನಮ್ಮ ದೊಡ್ಡ ಆಂಟಿ ರೀ ಇವರು. ಸೊ ಇವರು ನನಗೆ ಅಷ್ಟೊಂದೇನು ಪರಿಚಯ ಇಲ್ಲರಿ ಫ್ರೆಂಡ್ಸ. ಒಟ್ಟಿನಲ್ಲೇ ಶ್ರುತಿ ಕಡೆಯಲ್ದವರು ಅಂತ ಅನ್ನಿಸ್ತದ, ನಮ್ಮ ನಾದ್ನಿ ಕಡೆಯಲ್ದವರು. ಈ ಥರ ಪ್ರತಿಯೊಂದಕ್ಕೂ ಮ್ಯಾಕ್ಸರಾಗ ಬೇಕೇ ರೀ. ಇಲ್ಲಿ ಫೇಶಿಯಲ್ ಇಲ್ಲರಿ, ಏನಿಲ್ಲ, ಜಸ್ಟ್ ಐಬ್ರೋ ಒಂದು ಮಾಡ್ಕೊಂಡು ನೋಡ್ರಿ ಅಷ್ಟೇ ನಾನು. ಇನ್ನು ಶ್ರುತಿ ರೀ ದೊಡ್ಡ ನಾದ್ನಿ ಮಗಳು. ಇನ್ನೊಂದು ಲಾಸ್ಟ್ ಔಟ್ಫಿಟ್ ನೋಡ್ರಿ, ಇದು ಮದುವೆಗೆಲ್ಲ ರೆಡಿ ಆಗಿ ಮ್ಯಾಗಿದ್ದು ಔಟ್ಫಿಟ್. ಈ ಥರ ನತ್ತು ನಂಗೆ ಭಾಳ ಇಷ್ಟ ರೀ ಫ್ರೆಂಡ್ಸ. ಜುಮ್ಕಿ ರೀ ನೋಡ್ರಿ. ಬ್ಲೌಸ್ ಅಂತೂ ಮಸ್ತಿಗೆ ಬರಲಾಗೈತೆ ರೀ ಅದು ಫ್ರೆಂಡ್ಸ. ಇವೆಲ್ಲ ಆರ್ಟಿಫಿಷಿಯಲ್ ರೀ. ಇದು ಕರಿಮಣಿ ಮತ್ತಿದು ತಾಳಿ ಸರ ನೋಡ್ರಿ. ಅದ್ರಾಗ ಅವನು ಕೂಡ ಬಂಗಾರ ಹಾಕಿದ್ದು ಹೇಳ್ರಿ ಫ್ರೆಂಡ್ಸ. ಎಲ್ಲ ಭಾಳ ಕತ್ತಿ ಅದಾವ್ರಿ ಹೇಳ್ಬೇಕಂದ್ರೆ. ಇವರು ನಮ್ಮ ಇನ್ನೊಬ್ಬರ ನಾದ್ನಿ ರೀ. ಇವರು ನಮ್ಮ ಮನೆಯವ್ರ ಸೋದರತ್ತಿ ರೀ, ನೋಡಿರ್ತೀರಿ ನೀವು. ಸೊ ನಮ್ಮ ಮನೆಯವರು ಮತ್ತು ಇವ್ರು ಏನದಾರ ನೋಡ್ರಿ, ಅವರಿಬ್ಬರು ಅವಳಿ ಜವಳಿ ರೀ ಫ್ರೆಂಡ್ಸ. ಹೋಲಿಕೆ ಹಂಗೆ ಐತಿ, ಬಟ್ ಕಲರ್ ಅಷ್ಟೇ ಬೇರೆ ಐತಿ. ಸ್ವಭಾವನೂ ಫುಲ್ ಬೇರೆನೇ ಐತ್ರಿ. 5 ಮಂದಿ ನೋಡ್ರಿ ನೂಲ್ದಾಗ ಇರ್ತಾರಲ್ಲ, ನೂಲ್ದಾಗ 5 ಮಂದಿ ನೋಡ್ರಿ, 5 ಮಂದಿ ಇದ್ದಾರೆ. ಇವರೆಲ್ಲ ನಮ್ಮ ಮನೆಯವರು ಸೋದರತ್ತಿದೆ ರೀ. ಇವರು ಅಕ್ಕರ ಆಗ್ಬೇಕು ನಮ್ಮ ಮನೆಯವರಿಗೆ. ಇವರಿಬ್ರು ಕಾಕ ದೊಡ್ಡಪ್ಪನ ಮಕ್ಕಳು ನೋಡ್ರಿ. ಮೊನ್ನೆ ಹೋಗಿದ್ವಲ್ಲ ನಮ್ಮ ಜಯ ಮಮ್ಮಿಯರು
ಮನೆಗೆ ರೀ ನಮ್ಮ ದೊಡ್ಡ ಮಾವಾರ ಅನ್ನತ್ತಿದ್ದು ನೋಡ್ರಿ, ದೊಡ್ಡ ಮಾವಾರ ಮಗಳು ನೋಡ್ರಿ, ನಮ್ಮ ಅಕ್ಕರು ನೋಡ್ರಿ, ಇವ್ರು ಇಲ್ಲಿ ಹಿಂದದಾರ ನೋಡ್ರಿ, ಅವ್ರು ನೂಲ್ದಾಗಿದ್ರು. ಸೊ ಇವರು ಶ್ವೇತಾ ಅಕ್ಕ ಅಂತೇಳಿ ನಮ್ಮ ಮನೆಯವರ ಸೋದರತ್ತಿ ಮಗಳು ರೀ. ಇವರು ಮಂದಾತಾಯಿ ಅಂತೇಳಿ ನಮ್ಮ ಮನೆಯವರು ದೊಡ್ಡಪ್ಪನ ಮಗಳು ಬೇಕ್ರಿ, ನಮಗೋದು ನಾದ್ನೇ ಬೇಕಾ. ಶ್ವೇತಾ ಅವರ ಅಕ್ಕ ನೋಡ್ರಿ, ಶ್ವೇತಕ್ಕ ಅವರ ಅಕ್ಕ. ಮತ್ತು ಇಲ್ಲಿ ನಿಖಿತಾ ಅದಾಳ್ರಿ, ನಾಲ್ಕು ಮಕ್ಕಳು ಅದಾರ. ಇವರೆಲ್ಲ ಓಣೆನವ್ರವರು. ಪೂನಮ್ ನೋಡ್ರಿ, ರಾಣಿ ಇಲ್ಲಿ ನೂಲು ಸುತ್ತಕತ್ತಾರ ನೋಡ್ರಿ, ನಮ್ಮ ಅತ್ತಿರಿ, ನಮ್ಮ ಮಾಮನೆ ಅಂತಿ, ಸೋದರ ಮಾವನೇ ಅಂತಿ ನೂಲು ಸುತ್ತಕತ್ತಿದಾರ. ಅದಾದ್ಮ್ಯಾಗ ಮತ್ತು ಇಲ್ಲಿ ನಾವು ನೂಲಿನೊಳಗೆ ಹೊರಟಿದ್ದೀವಿ ನೋಡ್ರಿ. ನೂಲಿನೊಳಗೆ ಹೋಗ್ಬೇಕಂದ್ರೆ ಇದು ಮಕ್ಕಳನ್ನ ಕರ್ಕೊಂಡು ಅಂದ್ರೆ ಫಲ ಅಂದಂಗ್ರಿ ಅಂತ್ರಿ. ಸೊ ಹಾಗಾಗಿ ಮಕ್ಕಳು ಕರ್ಕೊಂಡು ನೂಲಿನೊಳಗೆ ಹೋಗುವಂಥ ಒಂದು ಟೈಮ್ ನೋಡ್ರಿ ಇದು ಸಿಚುವೇಶನ್. ಸೊ ಇಲ್ಲಿ ಎಣ್ಣೆ ಕೆರೆಯಕತ್ತಾರ ನೋಡ್ರಿ ನಮ್ಮ ಯಜಮಾನಪ್ಪಗ. ಇಲ್ಲಿ ಯಜಮಾನ್ರು ನೋಡ್ರಿ ಯಾವ ಥರ ಲುಕ್ ಕೊಟ್ಟಿರ್ತಾರೆ ನೋಡ್ರಿ, ಅವ್ರ ಲುಕ್ ನೋಡ್ರಿ ಹೆಂಗೈತಿ. ನೀವು ಅಂತಿರ್ತೀರಿ ಯಜಮಾನ್ರು ಯಾವಾಗ ನೋಡಿದ್ರೆ ಹಿಂಗೆ ಇರ್ತಾರೆ ಅಂತೇಳಿ, ಅವ್ರ ಮದುವೆಯಿಂದನೂ ಹಿಂಗೆ ಅದಾರ ನೋಡ್ರಿ ಫ್ರೆಂಡ್ಸ್. ನಾವೆಲ್ಲ ಹೆಂಗೆ ತಾಳ್ಕೊಂಡು ಹೋಗಿರ್ಬೇಕು ನೋಡ್ರಿ, ವಿಚಾರ ಮಾಡಿರಿ. ಇವ ಸ್ವಭಾವ. ಇಲ್ಲಿ ನಮಗೆ ಎಣ್ಣೆ ಏರಕತ್ತಿದ್ದಾರೆ ನೋಡ್ರಿ ಫ್ರೆಂಡ್ಸ. ಸೊ ಇಬ್ಬರು ನೋಡ್ರಿ, ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿ ಇಬ್ಬರೂ ಇಲ್ಲಿ ಇಬ್ಬರಿಗೂ ಅರ್ಶಿನ ಹಚ್ಚಕತ್ತಾರೆ ನೋಡ್ರಿ. ಇಲ್ಲಿನ ಎಣ್ಣೆ ಹಚ್ತಿರುವಂಥದ್ದು. ಇಲ್ಲಿ ನೋಡ್ರಿ ರತ್ನ ಅರ್ಶಿನ ಹಚ್ಚಕತ್ತಿದ್ದಾಳ. ಇವ್ರು ಯಾರಪ್ಪ ಅಂತಂದ್ರೆ ನಮ್ಮ ಮನೆಯವರ ಅಣ್ಣನ ಮಗಳು ನೋಡ್ರಿ. ನನಗೂ ಮಗಳನ್ನೇ ಆಗಬೇಕು, ಭಾಳ ಹಚ್ಕೊಂಡಿದ್ದಿಡ್ರಿ ಈಕಿ ಕಾಕು 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 ಅಂತೇಳಿ. ಅಲ್ಲಿ ಸೃಷ್ಟಿನ ಬಿಟ್ಟು ಬಂದಿದ್ನೆ, ಇಲ್ಲಿ ಈಕಿ ಸಿಕ್ಕಿದವಳು ನನಗೆ. ಹಂಗಾಗಿ ಇರೋ ಬರೋ ಪ್ರೀತಿ ಎಲ್ಲ ಈಕಿನ ಮ್ಯಾಲ ನಾನು ತೋರಿಸ್ತಿದ್ದೆ ನೋಡ್ರಿ ಫ್ರೆಂಡ್ಸ. ಜಾಸ್ತಿ ಪ್ರೀತಿ ಕೊಡ್ತಿದ್ದೆ ಅಂತ ಹೇಳ್ಬೋದು. ಆಕಿನೂ ನನಗೆ ಅಷ್ಟೇ ಪ್ರೀತಿ ಕೊಡ್ತಿದ್ಲು. ಬಟ್ ಇವಾಗೆಲ್ಲ ದೊಡ್ಡವರಾಗಿದ್ದಾರಲ್ಲ. ಇವಾಗ ನೋಡ್ರಿ ನಮ್ಮ ಮನೆಯವ್ರ ಸೋದರತ್ತಿ ಅರ್ಶಿನ ಹಚ್ಚಕತ್ತಿದ್ದಾರೆ ನಮಗೂ. ನಮ್ಮ ಯಜಮಾನಪ್ಪ ನೋಡ್ರಿ ಇಲ್ಲಿ ನಿದ್ದೆ ಮಾಡತ್ತಾರ ಪಾಪ. ನಿದ್ದೆ ಮಾಡತ್ತಿದ್ದಾರೆ ನೋಡ್ರಿ, ಇಲ್ಲಿ ನೋಡ್ರಿ ಕಣ್ಣು ಮುಚ್ಚಿ ಅರ್ಶಿನ ಹಚ್ಚಕತ್ತಿದಾರ. ಜಸ್ಟ್ ಈ ಜೋಕ್ ರೀ, ಆ ಥರ ಕ್ಯಾಪ್ಚರ್ ಆಗೈತ್ರಿ ಅದು. ಬಟ್ ಇಲ್ಲಿ ನಮ್ಮ ಮನೆಯವ್ರ ಸೋದರತ್ತಿ ನೋಡ್ರಿ ಈಗ ನೀರು ಹಾಕಕತ್ತಿದಾರ. ನಾವು ನಮ್ಮ ಯಜಮಾನಪ್ಪಗ ಅರ್ಶಿನ ಹಚ್ಚಕತ್ತೀವ್ರಿ. ಪಾಪ ಇಲ್ಲೇನೋ ನಿದ್ದೆ ಬಂದೈತೆ ಯಜಮಾನ್ರಿಗೆ, ಸಖತ್ತಾಗಿ ನಿದ್ದೆ ಹೊಡ್ಯಾಕತ್ತಾರ ನೋಡ್ರಿ ಪಾಪ. ನಿದ್ದೆ ಗಟ್ರ ಕಾಣಿಸ್ತದ ಮದುವೆ ಐತಂತ ಹೇಳಿ. ಮದುವೆ ಟೈಮ್ದಾಗ ನಿದ್ದೆ ಬಂದೈತೆ ಪಾಪ. ಓಡಾಟ ಭಾಳ ಆಗದು ಕಾಣಿಸ್ತದೆ ಯಜಮಾನ್ರಿಗೆ. ಯಜಮಾನ್ರ ತಲೆ ಮ್ಯಾಗಿನ ನೀರು ಈಗ ನನ್ನ ತಲೆ ಮ್ಯಾಗ ಬೀಳಕತ್ತಿದ್ದಾವೆ ನೋಡ್ರಿ. ಇದೊಂಥರ ಮಸ್ತ್ ಆಗೈತ್ರಿ ಇದು. ಇವರು ನಮಗೆ ಅವ್ವ ಆಗ್ಬೇಕ್ರಿ, ದೊಡ್ಡವ್ವ ಆಗ್ಬೇಕು ಇವರು. ನಮ್ಮ ಅತ್ತೆಯವ್ರಿಗೆ ಇವ್ರನ್ನ ಆಜ್ಞೆ ಬೇಕು ನೋಡ್ರಿ. ನಮ್ಮ ಮನೆಯವರ ಸೋದರತ್ತಿನೂ ಆಗ್ಬೇಕು. ಸೊ ಇಲ್ಲೆಲ್ಲ ಮತ್ತಿಬ್ರಿಗೂ ನೀರು ಹಾಕಕತ್ತಿದ್ದಾರೆ ನೋಡ್ರಿ. ನಾ ನೋಡ್ರಿ ಅಯ್ಯೋ ನಮ್ಮ ಮನೆಯವ್ರಿಗೆ ನೀರು ಹೆಂಗೆ ಹಾಕಕತ್ತಿದ್ದಾರೆ ರೀ ಅಂತ ನೋಡಕತ್ತೀನಿ, ಕಾಣಿಸ್ತೈತಿ. ಈಗ ನೆನಪಿಲ್ಲ. ಇಲ್ಲಿ ನೋಡ್ರಿ ಈಗ ಚೆನ್ನಾಗಿ ಬಂದಿದ್ದಾವ್ರಿ. ಸ್ವಲ್ಪ ನೀರು ತಣ್ಣಗಿದ್ದು ನೋಡ್ರಿ, ಹಂಗಂತೇಳಿ ಸ್ವಲ್ಪ ನಡಗಕತ್ತಿದ್ವಿ ಇಬ್ರು. ನಂಗೆ ತಲೆ ಮೇಲೆ ತಣ್ಣೀರು ಬಿದ್ದು ಅಂದ್ರೆ ಒಂಥರ ಉಸಿಲ್ಗಡ್ದಂಗೆ ಆಗ್ಬಿಡ್ತೈತೆ ರೀ ನಂಗೆ. ಹಂಗಾಗಿ ಅದು ಕೆಳಗಡೆ ನೋಡ್ತಾ ಇದ್ದೀನಿ. ಸೊ ಇಬ್ರಿಗೂ ಎಲ್ಲರೂ ನೀರು ಹಾಕ್ತಾರೆ ಫ್ರೆಂಡ್ಸ, ನೂಲ್ದಾಗಿದ್ದವ್ರೆಲ್ಲರೂ. ನಮ್ಮ ಅಕ್ಕ ನೋಡ್ರಿ ಇಂದ ಜಡಿ ಇದು ಮಾಡ್ತಿದ್ದಾಗ ಕಾಣಿಸ್ತೈತ್ರಿ, ಬಿಚ್ಚಕತ್ತಿದಾಗ ಕಾಣಿಸ್ತದ. ಇವಾಗ ನಾವು ನೋಡ್ರಿ ಯಜಮಾನಪ್ಪ ಅವರಿಗೆ ನೀರನ್ನು ಹಾಕ್ತಾ ಇದ್ದೀವಿ. ಈ ಕಡೆ ನಮ್ಮ ಯಜಮಾನಪ್ಪ ನಮಗೆ ನೀರನ್ನು ಹಾಕ್ತಾ ಇದ್ದಾರೆ. ಬೆಲ್ ಮೇಟಮ್ ಪ್ಯಾಂಟ್ ನೋಡ್ರಿ, ಓಲ್ಡ್ ಈಸ್ ಗೋಲ್ಡ್ ಅಂದಂಗೆ 1947 ಮಾಡಲ್ದವ್ರ ಥರ ಇದ್ದಾರೆ ನಮ್ಮ ಯಜಮಾನ್ರು. ಬೆಲ್ ಮೇಟಮ್ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ. ಮದುವೆಗೆ ಅಬ್ಸರ್ವ್ ಮಾಡಿ ನೋಡ್ರಿ, ನಾನು ಹಿಂಗೆ ನೋಡಕತ್ತೀನಿ ಫೋಟೋದೊಳಗೆ. ಯಾವಾಗಾರು ಒಮ್ಮೆ ನೋಡ್ತಿರ್ತೀವಲ್ಲ ಹಂಗಂತೇಳಿ. ನಾ ಮಾತಾಡೋದು ನೋಡಿ ನಿಮ್ಗೆ ನಗು ಬರ್ತಿರ್ಬೋದು, ಬಟ್ ಖುಷಿ ಆಗುತ್ತೆ. ನಮಗೂ ಒಂದೊಂಥರ ಕಾಮಿಡಿ ಅಂತ ಅನ್ನಿಸ್ತದ. ನೀವು ಕೂಡ ನಗ್ರಿ, ನಗೋದೇ ಒಂದು ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಫ್ರೆಂಡ್ಸ. ಇವರು ನಮ್ಮ ಮದುವೆ ಮಾಡಿಸ್ತಾರೆ ಸ್ವಾಮಿಯರಿಗೆ ಹಾರ ಹಾಕಕತ್ತಿದ್ದಾರೆ. ಅರಿಶಿನ ಅದೆಲ್ಲ ಹಚ್ಚಿದಾದ್ಮ್ಯಾಗ ಅರಿಶಿನ ಸೀರೆ ಉಡಿಸಿದಾರೆ ನೋಡ್ರಿ. ಅರಿಶಿನ ಸೀರೆ ಉಡಿಸಿದಾದ್ಮ್ಯಾಗ ದಂಡಿ ಕಟ್ಟಿ ಕುಂಕುಮ ಹಚ್ಚಿ ಹಾರ ಹಾಕಕತ್ತಿದ್ದಾರೆ. ಇಲ್ಲಿ ಅಕ್ಕ ಮತ್ತು ರತ್ನ ನೋಡ್ರಿ, ಇವರಿಬ್ರು ಆರತಿ ಮಾಡಕತ್ತಿದ್ದಾರೆ ಅರಿಶಿನ ಹಚ್ಚಿದಾದ್ಮ್ಯಾಗ. ಇಲ್ಲಿ ನೋಡ್ರಿ
ನಮ್ಮ ಯಜಮಾನ್ರವರ ಮಾಮನ ಹೆಂಡ್ತಿರಿ ಇವರು, ಮಾಮಿ ಆಗ್ಬೇಕು ಯಜಮಾನ್ರಿಗೆ. ಅಂದ್ರೆ ನಮ್ಮ ಅತ್ತೆಯವರ ಅಣ್ಣನ ಹೆಂಡ್ತಿ ಇವರು. ಮತ್ತು ಇವರು ನಮ್ಮ ಆಂಟಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆಯವರ ಅಕ್ಕ. ತೋರಿಸಿ ನಿಮ್ಗೆ. ಸೊ ಇಲ್ಲಿ ನೋಡ್ರಪ್ಪ ನಮ್ಮ ಫೋಸ್ಗಳು ಹೆಂಗಿದಾವೆ, ಹೆಂಗೆ ಕಾಣ್ಸಕತ್ತೀವಿ ಕಮೆಂಟ್ ಮಾಡಿ ಹೇಳ್ರಿ. ಈ ಫೋಸ್ ಹೆಂಗೆ ಬಂದೈತಿ, ಇದು ಹೆಂಗೆ ಬಂದೈತಿ. ಒತ್ತಿ ಹಿಡ್ದಾರಂಗೆ ಮಾಡ್ಯಾರ ಯಜಮಾನ್ರು. ಮುಗ್ದಾಣ ಹಾಕಿನಿ, ಈಗ ಏನು ಮಾಡಕೊಡೋಕೆ ಆಗಂಗಿಲ್ಲ ಅನ್ನಕತ್ತಾರ ಅವ್ರ ಮನಸ್ಸಿನ್ಯಾಗ. ಆ ಥರ ಐತೆ ನೋಡ್ರಿ ಇದು ಫೋಟೋ. ಮತ್ತು ಇಲ್ಲಿ ನೋಡ್ರಿ ನಾವು ನಿಂತಿರುವಂಥ ಫೋಸ್ ಹೆಂಗೈತಿ. ಸ್ಮೈಲ್ ಕೊಟ್ರೆ ಭಾಳ ಚಂದ ಕಾಣಿಸ್ತಾರೆ ಯಜಮಾನ್ರು. ಫೋಟೋದೊಳಗೆ ಭಾಳ ಕಳ ಕಾಣಿಸ್ತಾರೆ ರೀ ಅವರು, ನೋಡ್ತಿರ್ಬೋದು ನೀವು ಇಲ್ಲಿ. ಇದು ನಮ್ಮ ಫೋಸ್ ನೋಡ್ರಿ ಹೆಂಗೈತಿ. ನನಗೆ ಹಸಿರು ಬಳೆ ಯಾವಾಗಲೂ ಇಷ್ಟ ರೀ. ಯಾರು ಮದುವೆ ಆದ್ರೂ ನಾನು ಇಷ್ಟು ಬಳೆ ಹಾಕ್ಕೊತೀನಿ ರೀ. ಬಟ್ ಕೆಲವ್ರು ಹಾಕಿಸ್ತಾರ, ಕೆಲವ್ರು ಹಾಕ್ಸಂಗಿಲ್ಲ. ಬಟ್ ಯಾರು ಹಾಕಿಸ್ತಾರ ಅವ್ರಿಗೆ ನಾವಂತರೂ ಮಿಸ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೀ. ಕೆಲವ್ರು ಭಾಳ ಹಾಕ್ಸೋಕೆ ಹೋಗಲ್ಲ ರೀ. ಹಾಗಾಗಿ ಇವೆರಡು ಫೋಟೋ ನೋಡ್ರಿ ಎಷ್ಟು ಚಂದಿದ್ದಾವೆ. ಶುಭ ಮಂಗಳ ಸೋಹಳ ವೆಡ್ಡಿಂಗ್ ಇದು ನೋಡ್ರಿ ಎಷ್ಟು ಚಂದ ಐತಿ ಫೋಟೋ. ಅದಾದ್ಮ್ಯಾಗ ನಮ್ಮನೆ ಇಲ್ರಿ ಫೋಟೋ, ಆ ಕಡೆ ಈ ಕಡೆ ಮಾಡಿದಾರೆ ಹಂಗಂತೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ನಮ್ಮ ಊರಿಂದ ಆಲ್ರೆಡಿ ಬೆಳಿಗ್ಗೆ ಜನರು ಬಂದಿದ್ರಿ ಫ್ರೆಂಡ್ಸ. ರಾತ್ರಿ ಅರಿಶಿಣದಲ್ಲ ಆದ್ಮ್ಯಾಗ ಬೆಳಗ್ಗೆನೂ ಕೂಡ ನಮ್ಗೆ ಇನ್ನೂ ಬಟ್ಟೆ ಚೇಂಜ್ ಮಾಡಿರಲಿಲ್ಲ ರೀ. ಅರಿಶಿಣ ಪತ್ತಲದೊಳಗೆ ಅದೀವಿ ನಾವು. ಬೆಳಿಗ್ಗೆ ನೋಡ್ರಿ ನಮ್ಮ ಕೂಡ ಬರತ್ನ್ಯಾಗ ಮಮ್ಮಿ ಅಕ್ಕ ಅವ್ರು ಯಾರೂ ಬಂದಿರಲಿಲ್ಲ. ಅಂದ್ರೆ ಊರನ್ ಮಂದಿ ಹೊಂಡಿಸ್ಕೊಂಡು ಬರ್ಬೇಕಾಗಿತ್ತು ನೋಡ್ರಿ. ಸೊ ಹಾಗಾಗಿ ಅವ್ರೇನೈತಿ ಬೆಳಗ್ಗೆ ಬಂದ್ರಿ. ರಾತ್ರಿನೇ ನಾವು ಅಲ್ಲಿಂದ ನಾವು ಹಿಂದಿನ ದಿನ ಅಂದ್ರೆ ನಾಳೆಗೆ ಮದುವೆ ಇತ್ತಂದ್ರೆ ಇವತ್ತಿನ ದಿನ ಬೆಳಗ್ಗೆನೇ ಹೊರಟಿದ್ದೀವಿ ರೀ ನಾವು. ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಬಂದು ರೀಚ್ ಆದ್ವಿ. ಮತ್ತು ಅವರು ಏನು ಮಾಡಿದ್ರು ಅಂದ್ರೆ ರಾತ್ರಿ ಎಲ್ಲ 11:30 12 ಗಂಟೆಗೆ ಬಿಟ್ಟಾರ್ರಿ. 5:30 ಅನ್ನೋಷ್ಟೊತ್ತಿಗೆ 5:30 ಪೌಣೆ 6ಕ್ಕೆ ಸೊಲ್ಲಾಪುರದಾಗ ಇದ್ದಿರಿ ಅವರು ಫ್ರೆಂಡ್ಸ. ಎಲ್ಲರೂ ಫ್ರೆಶ್ ಆಗಿ ಜಳಕ ಮಾಡಿದ್ರು. ಮತ್ತು ಇವಾಗ ನೋಡ್ರಿ ಬೆಳಗ್ಗೆನೂ ಮತ್ತು ನೂಲದೆಲ್ಲ ಸುತ್ತಾರ, ಮತ್ತು ನೂಲಿನೊಳಗೂ ಬರ್ತಾರ ಅವಾಗಿಂದಿದು. ಸೊ ಆರತಿ ಮಾಡತ್ತಿದ್ರು ನೋಡ್ರಿ. ಅವಾಗ ಉಡಿಯೋದೆಲ್ಲನೂ ಕೂಡ ಕಟ್ತಾರ. ನಮ್ಮ ಅತ್ತೆಯವ್ರಿಗೂ ನೂಲ್ದಾಗ ಕರ್ಕೊತಾರ್ರಿ. ಕೆಲವು ಕಡೆ ಭಾಳ ಎಣಿಸ್ತಾರ ಹಂಗೆ ಹಿಂಗೆ ಅಂತೇಳಿ. ನಮ್ಮ ಮಾವಾರ ಇಲ್ಲಿ ನೋಡ್ರಿ ಹಂಗಂತೇಳಿ. ಬಟ್ ಈ ಕಡೆಗೆ ಹಂಗೇನು ಇಲ್ಲರಿ ಫ್ರೆಂಡ್ಸ್. ನೂಲ್ನಾಗೂ ನಮ್ಮ ಅತ್ತೆಯರ ಕರ್ಕೊಂಡು ಮತ್ತು ಉಡಿಯೋದೆಲ್ಲನೂ ಕೂಡ ತುಂಬಿದ್ರ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇಲ್ಲಿ ಪೂಜೆದೆಲ್ಲ ಮಾಡಿರ್ತಾರಲ್ಲ. ಸೊ ಯಜಮಾನ್ರು ನಾವು ಮತ್ತು ಅದಕ್ಕೆ ಅರಿಶಿಣ ಕುಂಕುಮ ಅದನ್ನೆಲ್ಲ ಹಚ್ಚಿ ಪೂಜೆ ಮಾಡಕತ್ತಿದ್ದೀವಿ. ಸೊ ಯಜಮಾನ್ರು ಪೂಜೆ ಮಾಡಕತ್ತಿದ್ದಾರೆ ನೋಡ್ರಿ. ಇಲ್ಲಿ ನಾ ಆರತಿ ಹಿಡ್ದೀನಿ, ಅವರು ಕರ್ಪೂರ ಇದು ಮಾಡಕತ್ತಿದ್ದಾರೆ. ಇದು ಫೋಟೋಗೆ ಫೋಸ್ ರೀ ಇದು ಜಸ್ಟ್. ಇಲ್ಲಿ ಇನ್ನೊಂದು ಕ್ಲಿಪ್ಪಿಂಗ್ಸ್ ತೆಗೆದಿದ್ದಾರೆ ರೀ ಫೋಟೋನ. ಚೆನ್ನಾಗಿ ಬಂದಿದ್ದಾವ್ರಿ, ಎಕ್ದಮ್ ಮಸ್ತ್ ಬಂದಿದ್ದಾವೆ ಫೋಟೋ. ಇವರು ನಮ್ಮ ಅತ್ತೆಯರು ನೋಡ್ರಿ ಫ್ರೆಂಡ್ಸ, ನೋಡಿರ್ತೀರಿ. ಇವರು ನಮ್ಮ ಕವಿತಮ್ಮ ಅತ್ತೆಯರ ಮಿಸ್ಟರ್ ರೀ, ನಮ್ಮ ಮಾವಾರ ಆಗ್ಬೇಕಾ. ನಮ್ಮ ಅವ್ವರು, ನಮ್ಮ ಅಕ್ಕ ನೋಡ್ರಿ ಎಷ್ಟು ಇದದ. ಇವ್ರ ನಮ್ಮ ಅತ್ತೆಯರ ಬೇಕ್ರಿ ಅನ್ಸಾವತ್ತಿ ಅಂತೇಳಿ ನೀವು ನೋಡಿರ್ತೀರಿ. ರತ್ನ ಮತ್ತು ಇವ್ರನ್ನ ಮದುವೆ ಮಾಡಿಸ್ತವ್ರು ಕವಿತಮ್ಮ ಅತ್ತೆಯರು ನೋಡ್ರಿ ಇಲ್ಲಿದಾರ. ನಮ್ಮ ಯಜಮಾನಪ್ಪ, ನಾವು ಇಲ್ಲೆಲ್ಲ ಫ್ಯಾಮಿಲಿ ಎಲ್ಲ ಮೆಂಬರ್ಸು ಕೂಡ ಇಲ್ಲಿದ್ದಾರೆ ನೋಡ್ರಿ. ಇವರು ಶುಭ ಮಲ್ಲೋರ ಅಪ್ಪ ರೀ ಫ್ರೆಂಡ್ಸ. ಆಮೇಲೆ ಇಲ್ಲಿ ನೋಡ್ರಿ ಏನೋ ಒಂದು ಪೂಜೆ ನಡೆದೈತಿ. ಗುಗ್ಗಳ ರೀ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಗುಗ್ಗಳ. ನನಗಿದೆಲ್ಲ ಹೊಸದ್ರಿ ಫ್ರೆಂಡ್ಸ. ಈ ಕಡೆ ಮದುವೆ ಪದ್ಧತಿನೇ ಬೇರೆ ಇರ್ತೈತಿ, ಆ ಕಡೆ ಮದುವೆ ಪದ್ಧತಿನೇ ಬೇರೆ ಇರ್ತೈತಿ. ಇವರೇನೋ ಹೇಳ್ತಾ ಇದ್ದಾರೆ ನೋಡ್ರಿ ಮಾವರು. ಬಟ್ ಆ ಕಡೆ ನೋಡ್ತಾ ಇದ್ದೀನಿ ನಾನು. ಲುಕ್ ನೋಡ್ರಿ ಹೆಂಗೆ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ ಕವಿತಾ ಮಮ್ಮಿಯರು ಹಸ್ಬೆಂಡ್ ಅಂದ್ರೆ ನಮ್ಮ ಮಾವಾರ ಅಂತ ಅನ್ಕೊಳ್ರಿ. ಭಾಳ ಜನ ಮಾವಾರ ಅದಾರ ರೀ, ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕಂತೇಳಿ ನಾ ಹಿಂಗತ್ತೆ ಹೊಡೆದು ಡೀಟೇಲಾಗಿ ಹೇಳ್ತಿರ್ತೀನಿ. ಗುಗ್ಗಳ ನೋಡ್ರಿ, ಗುಗ್ಗಳ ತೊಗೊಂಡಿದ್ದಾರ ನಮ್ಮ ಅತ್ತೆಯರ್ರಿ. ಅವ್ರು ಗುಗ್ಗಳ ಹೊತ್ಕೊಂಡಿದ್ದಾರ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಎಲ್ಲದ್ರೊಳಗೂ ಕೂಡ ಭಾಗಿಯಾಗಿದ್ದಾರೆ ನೋಡ್ರಿ.
ಇಲ್ಲಿ ನಾವಿಬ್ರು ನೋಡ್ರಿ ಇನ್ನೂ ನವದಂಪತಿಗಳು ಆಗಿರಲಿಲ್ಲ. ಬೆಳಗ್ಗೆ ಟೈಮ್ದಾಗ ರೀ ಇದು ಮಲ್ಲಯ್ಯನ ಗುಡಿಗೆ ಹೋಗೋದು ನೋಡ್ರಿ ಫ್ರೆಂಡ್ಸ್. ಇದು ಗುಗ್ಗಳ ಅಂತಾರೆ ಏನಂತಾರೀಪ್ಪ, ನಾನಂತೂ ಅದೇ ಅಂದ್ಕೊಂಡಿನಿ. ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇದು ವಿಡಿಯೋ ಮಾಡೋಕೆ ಯಜಮಾನ್ರು ಇರಲಿಲ್ಲ ರೀ, ಇದಕ್ಕೆ ಏನಂತಾರೆ ಅಂತ ಕೇಳಕ್ಕೆ. ಸೊ ಗುಗ್ಗಳನ ಅಂತ ಅನ್ಕೋತೀನಿ. ಇವರು ನಮ್ಮ ಯಜಮಾನ್ರು ಸೋದ್ರ ಮಾವ ನೋಡ್ರಿ. ಮನೆ ನಾವು ಹೋಗಿದ್ವಲ್ರಿ ಅಕ್ಕಲ್ಕೊಟ್ಟಕ್ಕೆ. ಸೊ ಈಗ ಅತ್ತೆಯರು ಇಲ್ಲಿ ಇವ್ರ ಮನೆಗೆ ಅದಾರ ನೋಡ್ರಿ, ತವ್ರ ಮನೆಯಲ್ಲ. ಹಂಗಾಗಿ ಇವ್ರ ಅಕ್ಕನ ಮಗಳನ್ನ ಇವ್ರು ಮಾಡ್ಕೊಂಡಿದ್ದಾರೆ ರೀ. ನಮ್ಮ ಅತ್ತೆಯರ ಅಕ್ಕನ ಮಗಳನ್ನ ಅವಳು ತಮ್ಮ ಕೊಟ್ಟೈತ್ರಿ. ಸುಂತಕ್ಕ ನೋಡ್ರಿ ನಮ್ಮ ಅವ್ವರ ತಂಗಿ ಮಗಳು. ಚೆನ್ನಾಗೈತ್ರಿ. ಇಲ್ಲಿ ಅವ್ವ ಮತ್ತು ಅಪ್ಪ ನೋಡ್ರಿ. ನಾನು ಅನ್ಬರ್ಕ್ ನಿಂತಿದ್ದೀನಿ, ಫೋಟೋ ತೆಗಿತಾ ಇದ್ದಾರ. ಅಪ್ಪ ಅವ್ವ ಮಸ್ತ್ ಇದ್ರಿ ಅವಾಗ, ಗುಂಡ್ಕ ಮಸ್ತ್ ದಮ್ಮಿದ್ಲು. ಬಟ್ ಎಲ್ಲ ಮೆದುಳು ಜ್ವರ ಬಂದು ಆಮೇಲೆ ಬಿದ್ದು ಒಮ್ಮೆ ಕೈ ಮುರಿತು, ಒಮ್ಮೆ ಸೊಂಟ ಇದು ಮಾಡ್ಕೊಂಡ್ಲು. ಮನೆ ಸರಿ ಆದಷ್ಟು ನೋಡಿರ್ತೀರಿ, ತಿರುಪತಿಗೆ ಅದೆಲ್ಲ ಹೋಗಿ ಬಂದರು. ಬಟ್ ಇವಾಗ ವೀಕ್ ಆಗಿದ್ದಾರೆ ರೀ. ಬಟ್ ಅಂದ್ರೂ ಎನರ್ಜಿ ಮಸ್ತ್ ಐತ್ರಿ ಫ್ರೆಂಡ್ಸ್. ಯಾವತ್ತೂ ಎನರ್ಜಿ ಮಮ್ಮಿಗೆ ಕಡಿಮೆನೇ ಆಗಂಗಿಲ್ಲ ನೋಡ್ರಿ. ಅವ್ರ ಅವ್ವನೂ ಹಂಗೆ ಇದ್ದಳ್ರಿ. ನಮ್ಮ ಮಮ್ಮಿ ಅವ್ವರ್ಕಿನ್ನ ಒಂದು ಪಟ್ಟು ಕಡಿಮೆ ಏನೇ ಇಲ್ಲರಿ, ಹೆಚ್ಚನೇ ಅದಾಳ. ಇಲ್ಲೆಲ್ಲ ನೋಡ್ರಿ ಜನ ಅಂದರೆ ಇದು ನಮ್ಮ ಏರಿಯಾದಿಂದ, ನಮ್ಮ ಮನೆಯಿಂದ ಮತ್ತು ಈ ಕಡೆ ಹಿಂಗೆ ಟರ್ನ್ ಆಗಿ ಮುಂದೆ ಮಲ್ಲಯ್ಯನ ಗುಡಿಗೆ ಹೋಗೋದ್ರಿ ಫ್ರೆಂಡ್ಸ. ಅಕ್ಕ ನಾನು ಸೇಮ್ ಅದೀವಿ ನೋಡ್ರಿ, ಸ್ಲಿಮ್ ಎಕ್ದಮ್. ಮತ್ತು ಇಲ್ಲಿ ನೋಡ್ರಿ ಮಲ್ಲಯ್ಯನ ಗುಡಿ ಫ್ರೆಂಡ್ಸ. ಇನ್ನು ಪೂಜೆ ನಡೆದಿತ್ತು ರೀ. ಇಲ್ಲಿ ನೋಡ್ರಿ ಸೊ ಮೇಲೆ ಇದನ್ನ ಅರ್ಬಿ ಇದು ಮಾಡ್ಯಾರ್ರಿ, ನೋಡ್ತಿರ್ಬೋದು ನೀವು ಇಲ್ಲಿ. ಅದಾದ್ಮ್ಯಾಗ ಮಾವಾರು ನೋಡ್ರಿ ಏನೋ ಕೊಡ್ತಾ ಇದ್ದಾರೆ ಅವರು, ಗೊತ್ತಿಲ್ಲ ನನಗಂತೂ. ಮತ್ತು ಇದು ಸಿಂಪಲ್ ರೀ ಸ್ಟೇಜ್. ಶುಭ ವಿವಾಹ ದೀಪಕ್ ಸವಿತಾ ಇಷ್ಟೇ ರೀ. ಅದು ಬೆಳಗ್ಗೆ ಬೀಗರೆಲ್ಲರೂ ಬಂದ ಮ್ಯಾಗ ಅದು ಇದನ್ನ ತಂದು ಹಚ್ಚಕತ್ತಾರೆ. ಹೆಸರು ಇದ್ದಿದ್ದಿಲ್ಲ, ಹೆಸರಾದರೂ ಅವ್ವ ಬಂದ ಮ್ಯಾಗ ಹೆಸರಾದ್ರೆ ಹಾಕಿಸ್ಬೇಕಿಲ್ಲ ಅಂತೇಳಿ ಅನ್ನ. ಮತ್ತು ಅವಾಗ ಇದನ್ನ ರೀ ಹೆಸರು ತಂದು ಆ ಬೀಗರೆಲ್ಲರೂ ಬಂದ ಮ್ಯಾಗ ಮಾಡಿರುವಂಥದ್ದು ಇದು. ಇವರು ನಮ್ಮ ನಾದ್ನಿಯರಿ ಮದ್ವೆ ಸೀರೆ ಕೊಡಕತ್ತಿದ್ದಾರೆ ನೋಡ್ರಿ, ನೋಡ್ತಿರ್ಬೋದು ನೀವಿಲ್ಲಿ. ನಾವು ನೋಡ್ರಿ ಹೆಂಗೆ ಫೋಸ್ ಕೊಟ್ಟಿದ್ದೀವಿ. ಇವ್ರು ನೋಡ್ರಿ ಸ್ಮೈಲ್ ಕೊಟ್ಟಿದ್ದಾರೆ ನೋಡ್ರಿ ಹೀರೋ ಸಾಹೇಬ್ರು. ಫೋಟೋದಾಗ ಭಾಳ ಚಂದ ಬರ್ತಾರೆ ರೀ ಅವರು. ಸ್ಮೈಲ್ ಕೊಟ್ಟರೆ ಭಾಳ ಕಳ ಕಾಣಿಸ್ತಾರೆ, ಬಟ್ ಕೊಡೋದು ಭಾಳ ಕಡಿಮೆ ಸ್ಮೈಲ್. ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ರಿ ಇದು ಫೋಟೋ. ಹಳೇ ಕಾಲದ ಹೀರೋಗಳು ಕಣ್ಣಂಗೆ ಕಾಣಿಸ್ತಾರೆ ನೋಡ್ರಿ, ಹೌದಿಲ್ರಿ? ನಮಗೂ ಹಂಗೆ ಮಾಡ್ಯಾರ ನೋಡ್ರಿ ಹಳೆ ಕಾಲದ. ನಾವೇನು ಹೀರೋನಿ ಲೆವೆಲಿಗಿಲ್ಲ, ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಸ್ವಲ್ಪ ಇಲ್ಲಿ ಕಲರು ಮಾಡಿದ್ದಾರೆ. ಎಡಿಟ್ ಚಂದ ಮಾಡ್ಯಾರಿ ಫೋಟೋ. ಇಲ್ಲಿ ನೋಡ್ರಿ ಇನ್ನೇ ನಮ್ಮ ನಾದ್ನಿಯರು ಮದ್ವೆ ಸೀರೆ ಕೊಟ್ಟಿದ್ರಲ್ಲ, ಇಲ್ಲಿ ಮದ್ವೆ ಸೀರೆಗೇ ತಾಳಿ ಕಟ್ತಾರೆ ಫ್ರೆಂಡ್ಸ. ನಮ್ಮ ಕಡೆಗೆಲ್ಲ ಒಂದೊಂದು ಕಡೆಗೆ ಅರ್ಶಿನ ಪತ್ತಲ್ದಾಗೆ ಅರ್ಶಿನ ಸೀರೆ ಒಳಗೇ ತಾಳಿ ಕಟ್ತಾರೆ. ಬಟ್ ನಮ್ಮದು ಎಲ್ಲ ರೆಡಿಯಾಗಿ ಮಾಡಿ ಮೇಕಪ್ ಎಲ್ಲ ಫೈನಲ್ ಟಚ್ ಆದ್ಮೇಲೆ ಇವಾಗ ಮತ್ತೆ ಪೂಜೆ ನಡೆದೈತೆ ನೋಡ್ರಿ. ಸೊ ಇಲ್ಲಿ ಕೂಡ ನಡೆದೈತಿ, ಇಬ್ಬರು ಪೂಜೆ ಮಾಡಾಕತ್ತಿದ್ದೀವಿ. ತೆಂಗು ಹಿಡ್ಕೊಂಡಿವಿ, ಪೂಜೆ ಮಾಡಾಕತ್ತೀವಿ. ಗಣಪತಿ ಪೂಜೆ ಅಂತಾರೆ ನೋಡ್ರಿ. ಅಂಟಿ ನೀರು ಹಾಕಕತ್ತಿದಾರ, ದೊಡ್ಡ ಅಂಟಿ. ನಾವು ಹಿಂಗೆ ಕರೆಯೋದೇರಿ ನಮ್ಮಿಬ್ಬರು ನಾದಿಂದೇರಿಗೆ, ದೊಡ್ಡ ಅಂಟಿ ಸಣ್ಣ ಅಂಟಿ ಅಂತೇಳಿ ನೋಡ್ರಿ. ಇಲ್ಲೇನೋ ನಡೆದೈತಿ, ಅವ್ರ ಕೈಗೆ ನಾನು ಒರೆಸೋದು, ನನ್ನ ಕೈಗೆ ಅವ್ರು ಒರೆಸೋದು ಏನೋ ಮಾಡಿದ್ರಪ್ಪ. ಆಮೇಲೆ ನೋಡ್ರಿ ಉಡಿ ತುಂಬಾಕತ್ತಿ ನಾನು ನಮ್ಮ ಸಣ್ಣ ಅಂಟಿಗೆ. ಇವರು ನಮ್ಮ ಮನೆಯವರು ಖಾಸ ಅವಳಿ ಜೋಳಿ ನೋಡ್ರಿ. ಮತ್ತು ನಮ್ಮ ಸುಂತಕ್ಕ ನೋಡ್ರಿ ಅಕ್ಕಿ ಗುಡಿ ತುಂಬಾಕತ್ತೀನಿ. ಆಮೇಲೆ
ತೆಂಗು ಕಟ್ಟಕತ್ತಾರ ನೋಡ್ರಿ ದೊಡ್ಡ ಆಂಟಿ. ನಮ್ಮ ಮನೆಯವ್ರಿಗೆ ತೆಂಗು ಕಟ್ಟಕತ್ತಾರ ಕೈಗೆ, ತೆಂಗಿನಕಾಯಿನ ನೋಡ್ರಿ. ಇಲ್ಲಿ ಅವ್ರು ನನ್ನ ಕೈಗೆ ಒರ್ಸಕತ್ತಾರ ಏನೋ ತೊಗೊಂಡು. ಇಲ್ಲಿ ನೋಡ್ರಿ ಇದು ರತ್ನನ ಮದುವೆ ಸೀರೆ ರೀ ಫ್ರೆಂಡ್ಸ. ಸ್ವಲ್ಪ ನೋಡೋಕೆ ಅಕ್ಕಿಂದು ನಂದು ಮದುವೆ ಸೀರೆ ಸೇಮನೆ ಅಂತ ಅನಿಸ್ತಾವ, ಬಟ್ ಬಾರ್ಡ್ರು ಬೇರೆ ಬೇರೆ ಅದ ನೋಡ್ರಿ ಅಷ್ಟೇ. ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲರೂ ಸ್ಲಿಮ್ ಅದೀವ್ರಿ. ಈಕೆ ಸ್ವಲ್ಪ ಡೆಲಿವರಿ ಆಗೋಣ ಸ್ವಲ್ಪ ದಪ್ಪ ಆಗಿದ್ದಿಡ್ರಿ, ಈಗ ಮತ್ತೆ ಹೆಂಗಿದ್ದಕ್ಕೆ ಹಂಗೆ ಅದಳ. ನಾವ ಸ್ವಲ್ಪ ದಪ್ಪ ಸಣ್ಣ ಆಗೋರು. ನಮ್ಮ ದೊಡ್ಡ ಆಂಟಿಯವರ ನೆಗಣಿ ನೋಡ್ರಿ ಇವರು, ಅವರಿಗೂ ಉಡಿ ತುಂಬ ಹತ್ತೀನಿ. ಇಲ್ಲಿ ನಮ್ಮ ಆಂಟಿ ನೋಡ್ರಿ ಏನೋ ಕಾಲುಂಗ್ರ ಏನೋ ಹಾಕಕತ್ತಿದ್ದಂಗೆ ಅದ ರೀ ಫ್ರೆಂಡ್ಸ. ಇನ್ನೂ ತಾಳೆ ಕಟ್ಟಿಲ್ರಿ, ಬಟ್ ಮೋಸ್ಟ್ಲಿ ಏನೋಪ್ಪ ಫ್ರೆಂಡ್ಸ್ ತಾಳೆ ಕಾಲುಂಗ್ರನ ಅಂತ ಅನ್ಕೊಳತ್ತೀನಿ. ಬಟ್ ತಾಳೆ ಕಟ್ಟಿದ್ಮೇಲೆ ಹಾಕ್ತಾರಲ್ರಿ ಕಾಲುಂಗ್ರ, ಏನೋ ಒಟ್ಟು ಫೋಟೋ ಇಟ್ಟು ನೋಡ್ರಿ. ಇಲ್ಲ ಅವ್ರಿಗೆ ನಾವು ಉಡಿ ತುಂಬ ಹತ್ತೀನಿ ನೋಡ್ರಿ. ಅದಾದ್ಮ್ಯಾಗ ನಮ್ಮ ಯಜಮಾನಪ್ಪನ ಫೋಸ್ ನೋಡ್ರಿ. ಅವ್ರೀಗ ಬೂಟ ಸಿಕ್ಕಿಲ್ರಿ ಫ್ರೆಂಡ್ಸ್, ತಂದು ಇಟ್ಟಿದ್ರಂತ. ಇಂಥ ಸಫಾರಿ ಡ್ರೆಸ್ ರೀ ಇದು ಮದ್ವಿದು. ಅದ್ರ ಜೊತೆಗೆ ಬ್ಲ್ಯಾಕ್ ಚಪ್ಪಲ್ ಹಾಕ್ಕೊಂಡಿದ್ದಾರೆ, ಬಟ್ ಅದು ಅಷ್ಟೊಂದೇನು ಸರಿ ಅನಿಸಿಲ್ಲ. ಬೂಟ್ ಇದ್ದು ಅಂತೂ ಎಲ್ಲೋ ಸಿಕ್ಕಿಲ್ಲ ಅವ್ರೀಗ. ಅಷ್ಟೊಂದು ಇದು ರೀ ಯಜಮಾನ್ರು ಕಾಳಜಿ ಭಾಳ. ಏನು ಮಾಡ್ತೀರಿ. ಇಲ್ಲಿ ನೋಡ್ರಿ ನಾವು ಸಿಂಪಲ್ ಲುಕ್ಕು ಹೆಂಗೆ ಕಾಣಕತ್ತಿ ನಾವು ಕಮೆಂಟ್ ಮಾಡಿ ಹೇಳ್ರಿ. ಆಲ್ಮೋಸ್ಟ್ ಅಲ್ಲಿ ಮದುವೆ ಆದ್ಮ್ಯಾಗ ನನ್ನ ಕಣ್ಣಲ್ಲಿ ಇಲ್ಲಿ ನೀರು ಅದಾವ, ನೀವು ನೋಡ್ತಿರ್ಬೋದ. ಬಟ್ ಮೇಕಪ್ ಹಾಳು ಆಗ್ತದ ಅಂದ್ರೆ ಓವರ್ ಮೇಕಪ್ ಏನು ಇರಲಿಲ್ಲ ರೀ, ಸಿಂಪಲ್ಲಾಗಿ ಒಂದು ಫೌಂಡೇಶನ್ನು ಪೌಡ್ರು ಅಷ್ಟೇ ರೀ. ಫೌಂಡೇಶನ್ನ ಫೇರ್ & ಲವ್ಲಿ ಪೌಡರ್ ನಾವು ಮಾಡ್ಕೊಂಡಿರ್ತೀವಿ ರೀ, ಹೊರಗಿನವ್ರನ್ನ ಕರೆಸಿದ್ದಿಲ್ಲ. ಸೊ ಯಜಮಾನಪ್ಪ ನೋಡ್ರಿ ಲುಕ್ ನೋಡ್ರಿ ಹೆಂಗೈತಿ ಸ್ನೇಹಿತರೆ. ಮತ್ತು ವಿಡಿಯೋ ಲೆಂತಿ ಆಗ್ತೈತಿ, ಸೊ ಹಾಗಾಗಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ತೀನಂತ. ಇಷ್ಟೊತ್ತನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಸೊ ನೆಕ್ಸ್ಟ್ ವಿಡಿಯೋಗೆ ಎಲ್ಲರೂ ವೇಟ್ ಮಾಡ್ತಾ ಇರ್ತೀರಂತ ಅನ್ಕೋತೀನಿ. ಮದುವೆ ವಿಡಿಯೋ ಹೆಂಗೆ ಬಂದವ, ಹೆಂಗೆ ಏನು ಮದುವೆ ವಿಡಿಯೋ ಅನ್ನತ್ತೀನಿ ನೋಡ್ರಿ. ಮದ್ವೆ ಫೋಟೋನ ವಿಡಿಯೋ ಮಾಡಿದ್ದು ಹೆಂಗೆ ಬಂದೈತಿ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.